ದೇಶಾದ್ಯಂತ ರಾಜ್ಯಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ಕರ್ನಾಟಕ ಸೇರಿ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. ಕರ್ನಾಟಕದ 4 ಸೇರಿ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. ದೇಶಾದ್ಯಂತ ರಾಜ್ಯಸಭಾ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ. ಜೂನ್ 18ರಂದು ನಡೆಯಲಿರುವಂತಹ ರಾಜ್ಯಸಭಾ ಚುನಾವಣೆ. ಮಲ್ಲಿಕಾರ್ಜುನ ಖರ್ಗೆ, ಎಚ್.ಡಿ. ದೇವೇಗೌಡ, ಕಡಾಡಿ ನಾರಾಯಣ್. ರಾಜ್ಯದಲ್ಲಿ 4 ಸ್ಥಾನಕ್ಕೆ ನಡೆಯಲಿರುವ ರಾಜ್ಯಸಭಾ ಚುನಾವಣೆ. ರಾಜ್ಯಸಭೆಗೆ ಜೂನ್ 8ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ. ಜೂನ್ 9 ನಾಮಪತ್ರ ಪರಿಶೀಲನೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಅವಕಾಶ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ 3 ಮತ್ತು ಬಿಜೆಪಿಗೆ 1 ಸ್ಥಾನ ಆಯ್ಕೆ. 1 ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಂದುವರಿಸುವ ಸಾಧ್ಯತೆ ಇದೆ. ಬಾಕಿ 2 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿಗೆ ಸಿಗುವ 1 ಸ್ಥಾನದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ. ಬಿಜೆಪಿಗೆ ಸಿಗುವ 1 ಸ್ಥಾನದ ಮೇಲೆ ಜೆಡಿಎಸ್, ಯಾಕಂದ್ರೆ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಕೇಂದ್ರದಲ್ಲಿ. ಹಾಗಾಗಿ ದೇಶಾದ್ಯಂತ ರಾಜ್ಯಸಭಾ ಚುನಾವಣಾ ದಿನಾಂಕ ಘೋಷಣೆ. ಕರ್ನಾಟಕ 4 ಸೇರಿ 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀಬೇಕು. ಜೂನ್ 18ರಂದು ನಡೆಯಲಿರುವಂತಹ ರಾಜ್ಯಸಭಾ ಚುನಾವಣೆ. ಮಲ್ಲಿಕಾರ್ಜುನ ಖರ್ಗೆ, ಎಚ್.ಡಿ. ದೇವೇಗೌಡ, ಕಡಾಡಿ ನಾರಾಯಣ್. ರಾಜ್ಯದಲ್ಲಿ 4 ಸ್ಥಾನಕ್ಕೆ ನಡೆಯಲಿರುವ ರಾಜ್ಯಸಭಾ ಚುನಾವಣೆ. ರಾಜ್ಯಸಭೆಗೆ ಜೂನ್ 8ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ. ಜೂನ್ 9 ನಾಮಪತ್ರ ಪರಿಶೀಲನೆ ಆಗುತ್ತೆ. ಜೂನ್ 11 ನಾಮಪತ್ರ ವಾಪಸ್ಗೆ ಕೊನೆಯ ದಿನ ಇರುತ್ತೆ. ಗಮನಿಸ್ತಾ ಇದ್ದೀವಿ ನಾವು ರಾಜ್ಯಸಭಾ ಚುನಾವಣೆಯ ಟೈಮ್ ಟೇಬಲ್ ಅನ್ನ. ನಾಮಪತ್ರ ಕೊನೆಯ ದಿನ ಜೂನ್ 8, ಅಧಿಸೂಚನೆಯನ್ನ ಜೂನ್ 1ಕ್ಕೆ ಹೊರಡಿಸಲಾಗಿದೆ. ಇನ್ನು ನಾಮಪತ್ರ ಕೊನೆಯ ದಿನ ಜೂನ್ 8, ನಾಮಪತ್ರ ಪರಿಶೀಲನೆ ಜೂನ್ 9, ನಾಮಪತ್ರ ವಾಪಸ್ಗೆ ಕೊನೆಯ ದಿನಾಂಕ 11. ಈಗಾಗಲೇ 4 ಸ್ಥಾನಗಳಲ್ಲಿ ಕರ್ನಾಟಕ ಸೇರಿದಂತೆ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುವಂಥದ್ದು. ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಎಚ್.ಡಿ. ದೇವೇಗೌಡ, ಕಡಾಡಿ ನಾರಾಯಣ್. ಇನ್ನು 1 ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮುಂದುವರಿಸುವ ಸಾಧ್ಯತೆ ಕಾಣಿಸ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾಗಿ ಈಗ ಮಲ್ಲಿಕಾರ್ಜುನ ಖರ್ಗೆ ಇರುವಂಥದ್ದು. ಸೊ ಹಾಗಾಗಿ ಆ ಸ್ಥಾನ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇನ್ನು ಉಳಿದಂತಹ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮತದಾನ ಜೂನ್ 18ಕ್ಕಿರುವಂಥದ್ದು. ವೋಟಿಂಗ್ ಟೈಮು ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಮತದಾನ. ಮತ ಎಣಿಕೆ ಜೂನ್ 18 ಸಂಜೆ 5ರ ನಂತರ. ಚುನಾವಣೆ ಪ್ರಕ್ರಿಯೆ ಅಂತ್ಯ ಆಗೋದು ಜೂನ್ 20ಕ್ಕೆ. ಒಟ್ಟಾರೆಯಾಗಿ ರಾಜ್ಯಸಭಾ ಚುನಾವಣೆಯ ಟೈಮ್ ಟೇಬಲ್ ಅನ್ನು ಗಮನಿಸ್ತಾ ಇದ್ದೀವಿ ನಾವು. ಕರ್ನಾಟಕದಲ್ಲಿ 4, ಗುಜರಾತ್ನಲ್ಲಿ 4, ಮಧ್ಯಪ್ರದೇಶ 3, ಮಣಿಪುರ 1. ರಾಜ್ಯಸಭೆ ಎಲೆಕ್ಷನ್ ಯಾವ ರಾಜ್ಯ ಎಷ್ಟು ಸ್ಥಾನ ಅಂತ ನಾವು ಗಮನಿಸೋದಾದ್ರೆ ಕರ್ನಾಟಕದಲ್ಲಿ 4 ಇದೆ. ಇನ್ನು ಗುಜರಾತಲ್ಲೂ ಕೂಡ 4 ಸ್ಥಾನ, ಮಧ್ಯಪ್ರದೇಶದಲ್ಲಿ 3 ಸ್ಥಾನ, ಮಣಿಪುರ 1 ಸ್ಥಾನ ಇರುವಂಥದ್ದು. ಇನ್ನು ಅರುಣಾಚಲ 1, ಆಂಧ್ರ ಪ್ರದೇಶ 4, ರಾಜಸ್ಥಾನದಲ್ಲಿ 3, ಜಾರ್ಖಂಡ 2. ರಾಜಸ್ಥಾನ 3, ಜಾರ್ಖಂಡ್ 2 ಸ್ಥಾನ. ಆಂಧ್ರ ಪ್ರದೇಶ 4, ರಾಜಸ್ಥಾನ 3, ಮೇಘಾಲಯ 1, ಮಿಜೋರಾಂ 1. ಒಟ್ಟಾರೆಯಾಗಿ 24 ಸ್ಥಾನಗಳು ರಾಜ್ಯಸಭಾ ಸ್ಥಾನಗಳು. ಇನ್ನು ಕರ್ನಾಟಕದಲ್ಲಿ 4 ಇದ್ದರೆ ಗುಜರಾತಲ್ಲಿ 4, ಮಧ್ಯಪ್ರದೇಶ 3. ಕರ್ನಾಟಕದಲ್ಲಿ ನೋಡಿ ಮಲ್ಲಿಕಾರ್ಜುನ ಖರ್ಗೆ, ಕಡಾಡಿ ನಾರಾಯಣ್. ಕರ್ನಾಟಕದಿಂದ ಯಾರು ನಿವೃತ್ತಿ? ಎಚ್.ಡಿ. ದೇವೇಗೌಡರು ಜೆಡಿಎಸ್ನಿಂದ, ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಸು, ನಾರಾಯಣ ಕೊರಗಪ್ಪ ಬಿಜೆಪಿ, ಈರಣ್ಣ ಕಡಾಡಿ ಬಿಜೆಪಿ. 4 ಸ್ಥಾನ ಇದೆಯಲ್ಲ, ಎಚ್.ಡಿ. ದೇವೇಗೌಡರು ಮತ್ತು ಮಲ್ಲಿಕಾರ್ಜುನ ಖರ್ಗೆ, ನಾರಾಯಣ ಕೊರಗಪ್ಪ, ಈರಣ್ಣ ಕಡಾಡಿ. 4 ಸ್ಥಾನಗಳು. 4 ಸ್ಥಾನಗಳ ಎಲೆಕ್ಷನ್ ಆಗಬೇಕು. ಈಗ ಯಾವ್ಯಾವ ಸ್ಥಾನಕ್ಕೆ ಯಾರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ನೋಡಿ, 1 ಸ್ಥಾನ ಮಲ್ಲಿಕಾರ್ಜುನ ಖರ್ಗೆನೇ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತ ಅಂದರೆ
ಗಮನಿಸ್ತಾ ಇದೆ. ಅಂದರೆ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಡಳಿತ ವೈಖರಿ ಆಗಿರ್ಬೋದು, ಅಲ್ಲಿ ಇದ್ದಂಥ ಅವರ ಒಂದು ಕಾಂಗ್ರೆಸ್ನಲ್ಲಿ ಈಗ ಆ ಒಂದು ಜಾಗಕ್ಕೆ ಸರಿಯಾಗಿ ಎಲ್ಲ ರೀತಿಯಲ್ಲೂ ನಾವು ಥಿಂಕ್ ಮಾಡ್ಕೊಂಡು ನೋಡಿದಾಗ, ಎಲೆಕ್ಷನನ್ನು ಮುಂದಿಟ್ಕೊಂಡು ನಾವು ಯೋಚನೆ ಮಾಡಿ ನೋಡಿದಾಗ, ಯಾಕಂದರೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ ಪ್ರತಿ ಬಾರಿನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ ಅನ್ನುವಂಥದ್ದನ್ನೆಲ್ಲ. ಈಗ ದಲಿತ ಕಾರ್ಡ್ ಈಗಾಗಲೇ ಪ್ಲೇ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಗಮನಿಸ್ತಾ ಇದ್ದೀವಿ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬದಲಾಯಿಸುವಂಥ ನಿಟ್ಟಿನಲ್ಲಿ ಅಷ್ಟಾಗಿ ಹೈಕಮಾಂಡ್ ಸಹಿತ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಾಗ್ತಾ ಇದೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆನೇ ಮುಂದುವರಿಯುವಂಥ ಚಾನ್ಸಸ್ಸು ಹೆಚ್ಚು. ಬಟ್ ಉಳಿದಂಥ 2 ಸ್ಥಾನದಲ್ಲಿ ಪೈಪೋಟಿ ಇದೆ. ಇನ್ನು BJP ಒಂದು ಸ್ಥಾನವನ್ನು JDS ಕೇಳುವಂಥ ಪ್ರಸಂಗ ಕೂಡ ಇರುವಂಥದ್ದು. ಹಾಗಾಗಿ BJP ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾಕಂದರೆ BJPಗೂ ಕೂಡ ಒಂದು ಕಡೆ ಈಗಾಗಲೇ ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ರಾಜ್ಯಾಧ್ಯಕ್ಷರ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪೈಪೋಟಿಗಳು ನಡೀತಾ ಇದೆ ಅಂತ. ಮತ್ತೊಂದು ಕಡೆ BJPಗೂ ಕೂಡ ಈಗ ರಾಜ್ಯಸಭಾ ವಿಚಾರದಲ್ಲಿ ಕೂಡ ಮತ್ತಷ್ಟು ಗೊಂದಲ ಇರುವಂಥದ್ದು. ಒಂದು ಕಡೆ JDS ಸಹಿತ ಬೇಡಿಕೆ ಇಡುವಂಥ ಚಾನ್ಸಸ್ ಹೆಚ್ಚಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಒಂದು ಕಡೆ ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಒಂದಾದ್ರೆ ಕಾಂಗ್ರೆಸ್ನಲ್ಲಿ 3 ಸ್ಥಾನ, ಕರ್ನಾಟಕದ ಒಟ್ಟಾರೆ 4 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕು. ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್? ವನಿತಾ, ದೇಶಾದ್ಯಂತ 24 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ಅನೌನ್ಸ್ ಆಗಿದೆ. ಕರ್ನಾಟಕದಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ಅನೌನ್ಸ್ ಆಗಿದೆ. ಸದ್ಯ ಈಗ ಹಾಲಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ, HD ದೇವೇಗೌಡರು, ಈರಣ್ಣ ಕಡಾಡಿ ಮತ್ತು ನಾರಾಯಣ್ ಬಾಂಡ್ಗೆ ಅವರು ಹಾಲಿ ಸದಸ್ಯರಿದ್ದಾರೆ. ಇವರು ಮುಂದುವರಿತಾರಾ ಏನು ಅನ್ನೋದು ಪಕ್ಷದ ಮುಂದಿನ ನಿರ್ಧಾರಗಳು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಾಲು ಜನ ರಾಜ್ಯಸಭಾ ಟಿಕೆಟ್ಗೆ ಆಕಾಂಕ್ಷಿಗಳಿದ್ದಾರೆ. ಇದೇ ಜೂನ್ 18ನೇ ತಾರೀಕು ಮತದಾನ ಆಗುತ್ತೆ. ಜೂನ್ 18ನೇ ತಾರೀಕು ಸಂಜೆ ಅನೌನ್ಸ್ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ಸು ಮತ್ತು BJP JDSನಲ್ಲಿ ಒಂದು ಅರ್ಥಕ್ಕೆ ಏನು ರಾಜ್ಯಸಭೆಯಲ್ಲಿ ಸ್ಥಾನನ ಹೆಚ್ಚಿಸ್ಕೊಳ್ಳೋದು ಕಾರಣಕ್ಕಾಗಿ ಕುತೂಹಲ ಮೂಡಿದೆ. NDAಗೆ ಇದೊಂದು ಪ್ರತಿಷ್ಠೆ ಆಗಿದೆ ಮತ್ತು ಕಾಂಗ್ರೆಸ್ಗೂ ಪ್ರತಿಷ್ಠೆ ಆಗಿದೆ. ಯಾಕೆಂದರೆ NDA ಈ ಸಾರಿ 24 ಸ್ಥಾನಗಳಿಗೆ, ಇಡೀ ದೇಶಾದ್ಯಂತ ನಡೆಯೋ ರಾಜ್ಯಸಭಾ ಚುನಾವಣೆಯಲ್ಲಿ ಈ ಸಾರಿ 24 ಸ್ಥಾನಗಳ ಪೈಕಿ ಬಹುತೇಕ 18ರಿಂದ 16 ಸ್ಥಾನಗಳು ಗೆಲ್ಲೋ ಚಾನ್ಸಸ್ ಇದ್ದು, ರಾಜ್ಯಸಭಾ ಸ್ಥಾನಗಳ 16 ಸ್ಥಾನ ಗೆಲ್ಲುವ ಮುಖಾಂತರ ಬಹುಮತವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಎಗೇನ್ ಆಯ್ಕೆ ಆಗ್ತಾರೆ ಅನ್ನೋ ಸೂಚನೆ ಇದೆ. DK ಸುರೇಶ್ ಆಗಿರ್ಬೋದು, ಅಂಜಲಿ ನಿಂಬಾಳ್ಕರ್ ಆಗಿರ್ಬೋದು, ಮೋಹನ್ ತಾರ್ಕರೆ ಆಗಿರ್ಬೋದು, GC ಚಂದ್ರಶೇಖರ್, ಹೀಗೆ 5-6 ಜನದ ಪಟ್ಟಿ ಇದೆ. ಇನ್ನು BJP ಮತ್ತು ಕಾಂಗ್ರೆಸ್ ಮಧ್ಯೆ, BJP ಮತ್ತು JDSನಲ್ಲಿ 1 ಸ್ಥಾನಕ್ಕಾಗಿ ಪೈಪೋಟಿ ಇದೆ ವನಿತಾ. ಅದರಲ್ಲಿ ದೇವೇಗೌಡರು ಪುನರಾಯ್ಕೆ ಮಾಡಲು BJP ಹೈಕಮಾಂಡ್ ಹಾಗೂ JDS ಒಲವನ್ನು ಹೊಂದಿದರೆ, ರಾಜ್ಯ BJP ನಾಯಕರು ಪೂರ್ತಿ ಇಲ್ಲ, ನಮ್ಮ ಸ್ಥಾನವನ್ನು ನಮಗೆ ಉಳಿಸ್ಕೋಬೇಕು ಅನ್ನೋದು. ಅಂದರೆ ಏನು, ನಾರಾಯಣ್ ಬಾಂಡ್ಗೆ ಮತ್ತು ಇವರು ವೀರಣ್ಣ ಕಡಾಡಿ ಅವರ ಸ್ಥಾನವನ್ನು 1 ಸ್ಥಾನದ ಪೈಕಿ ನಮಗೊಂದು ಸ್ಥಾನ ಉಳಿಸ್ಕೋಬೇಕು ಅಂದ್ಕೊಂಡಿದ್ದಾರೆ. ಅದರಲ್ಲಿ ಸದಾನಂದ ಗೌಡರು ಹಾಗೆ ನಾರಾಯಣ್ ಬಾಂಡ್ಗೆನೆ ಮತ್ತೆ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ವನಿತಾ. ಓಕೆ, ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್. ರಾಜ್ಯಸಭೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಈಗಾಗಲೇ ಪೈಪೋಟಿ ನಡೀತಾ ಇರುವಂಥದ್ದು. ಈಗಾಗಲೇ ನೋಡಿ, ರಾಜ್ಯದಲ್ಲಿ ಕರ್ನಾಟಕದಲ್ಲಿ 4 ಸ್ಥಾನಕ್ಕೆ ನಡೆಯಬೇಕಾಗಿರುವಂಥ ರಾಜ್ಯಸಭಾ ಚುನಾವಣೆ, ಅದರಲ್ಲಿ 1 ದೇವೇಗೌಡರು ಈಗಾಗಲೇ ಇರುವಂಥದ್ದು, ಇನ್ನು ಕಾಂಗ್ರೆಸ್ಗೆ 3, BJPಗೆ 1 ಅಂತ ಅಂದಾಗ BJPಯಲ್ಲಿ ಯಾವ ರೀತಿಯಾಗಿ ಪೈಪೋಟಿ ಏರ್ಪಡುತ್ತೆ? ಒಂದು ಕಡೆ ಅಗೇನ್ ಆಗಿ ದೇವೇಗೌಡರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಟ್ ಅಲ್ಲಿ ಪೈಪೋಟಿಗಳು ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಪೈಪೋಟಿಗಳು ಸರಿಯಾಗಿ ನಡೀತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ನಿರ್ಧಾರಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಇನ್ನು ಕರ್ನಾಟಕದಲ್ಲಿ ಏನಾಗಬಹುದು? ಕರ್ನಾಟಕದ 4 ರಾಜ್ಯಸಭಾ ಸ್ಥಾನಗಳಿಗೆ ಎಲೆಕ್ಷನ್, ಒಬ್ಬ ಅಭ್ಯರ್ಥಿ ನಿರಾಯಾಸವಾಗಿ ಗೆಲ್ಲಲು ಕನಿಷ್ಠ 45 ಶಾಸಕರ ಮೊದಲ ಪ್ರಾಶಸ್ತ್ಯದ ಮತ ಅಗತ್ಯ ಆಗಿರುತ್ತೆ. ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 3 ಸ್ಥಾನ,
NDA ಮೈತ್ರಿಕೂಟ ಬಿಜೆಪಿ ಪ್ಲಸ್ JDS ಇರೋಕ್ಕೆ ಸುಲಭವಾಗಿ 1 ಸ್ಥಾನ. ವಿಧಾನಸಭೆಯಲ್ಲಿ ಬಿಜೆಪಿ ಪ್ಲಸ್ JDS ಬಲಾಬಲ 85 ಪ್ಲಸ್ 1 ಸ್ಥಾನ ಇರುವಂಥದ್ದು. 1 ಸ್ಥಾನ ಗೆದ್ದಂಥ NDA ಬಳಿ ಹೆಚ್ಚುವರಿ 40 ಮತಗಳು ಉಳಿಯುತ್ತವೆ.